ಇವತ್ತು ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಗುರುತಿಸಲ್ಪಡುವ ಜಿಲ್ಲೆಗಳಲ್ಲೊಂದು ಬಿರುಬಿಸಿಲಿನ ನೆಲವಾದ ಕಲಬುರಗಿ. ಆದರೆ ಒಂದಾನೊಂದು ಕಾಲದಲ್ಲಿ ಇದು ಉಚ್ಚ ಶಿಕ್ಷಣದ ಪ್ರತಿಷ್ಠಿತ ಕೇಂದ್ರವಾಗಿತ್ತು, ನಳಂದ ತಕ್ಷಶಿಲಾ ತರಹದ ಜಾಗತಿಕ ವಿಶ್ವವಿದ್ಯಾಲಯವಾಗಿತ್ತು ಅನ್ನುವುದನ್ನು ಅನೇಕರು ನಂಬಲಾರರು. ಈಗಿನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ ಈ ಊರು ನಾಗಾವಿ. ನಾಗವಾಪಿ, ನಾಗವಾವಿ, ನಾಗಾಯಿ ಹೀಗೆ ಇನ್ನೂ ಕೆಲವು ಹೆಸರುಗಳು ಈ ಊರಿಗಿವೆ. ಬೌದ್ಧ ಶಿಕ್ಷಣ ಪದ್ಧತಿಯ ಪ್ರಭಾವದಿಂದಾಗಿ ಪುರಾತನ ಗುರುಕುಲಾಶ್ರಮ ಶಿಕ್ಷಣ ಪದ್ಧತಿಯ ಸ್ವರೂಪ ಬದಲಾಗಿ ಇಡೀ ಭಾರತದಲ್ಲಿ ವ್ಯವಸ್ಥಿತ ಹಾಗೂ ಸಂಘಟಿತ ಸಮೂಹ ಶಿಕ್ಷಣ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರಲಾರಂಭಿಸಿದ್ದ ದಿನಗಳು ಅವು. ಕನ್ನಡ ನೆಲವು ಅದಕ್ಕೆ ಹೊರತಾಗಿರಲಿಲ್ಲ. ಮಾನ್ಯಖೇಟ ಕಲ್ಯಾಣಗಳಂತಹ ರಾಜಧಾನಿಗಳು, ಬಳ್ಳಿಗಾವೆ, ದಂಬಳಗಳಂತಹ ಪುಣ್ಯಕ್ಷೇತ್ರಗಳು ಜಗತ್ತಿನ ವಿದ್ವಾಂಸರನ್ನೆಲ್ಲ ಆಕರ್ಷಿಸಿ ಕಾಲಾನುಕ್ರಮದಲ್ಲಿ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದವು. ಬಳ್ಳಿಗಾವೆ ಕರಡ್ಖೇಡ, ಹೆಂಜೇರು, ಬೆಂಹೋಡು, ತೇರದಾಳ, ಎಲೆವಾಳ, ಸಾಲೂಟಗಿ, ಕಡಲೇವಾಡ, ಹೂವಿನಬಾಗೆ, ಹೊಟ್ಟೂರುಗಳಲ್ಲಿ ಈ ಕೇಂದ್ರಗಳ ಘಟಿಕಾಲಯಗಳಿದ್ದವು. ಅಂತಹ ಘಟಿಕಾಲಯಗಳ ಪೈಕಿ ಸುಮಾರು 10ನೇ ಶತಮಾನದ ಹೊತ್ತಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ತಲೆ ಎತ್ತಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವ್ಯವಸ್ಥಿತವಾದ ಹಾಗೂ ಪ್ರಮುಖವಾದ ಘಟಿಕಾಲಯವಾಗಿದ್ದದ್ದು ನಾಗಾವಿ. ನಾಗಾವಿ ಈಗ ಪಾಳುಬಿದ್ದ ಗ್ರಾಮ. ಪ್ರಾಚೀನ ಅರಸು ಮನೆತನಗಳ ಕಾಲದಲ್ಲಿ ಅಗ್ರಹಾರ ಬ್ರಹ್ಮಪುರಿಯಾಗಿದ್ದ ಇದು ನಂತರ ಘಟಿಕಾಲಯವಾಗಿ ಮಾರ್ಪಟ್ಟಿತ್ತು. ರಾಷ್ಟ್ರಕೂಟ ಅರಸು ಮನೆತನದ 4ನೇ ಗೋವಿಂದ ತನ್ನ ಪಟ್ಟಾಭಿಷೇಕ ಕಾಲದಲ್ಲಿ 600 ಅಗ್ರಹಾರಗಳಿಗೆ ಮತ್ತು 800 ವಿದ್ಯಾರ್ಥಿಗಳಿಗೆ ದತ್ತಿಬಿಟ್ಟ ವಿಷಯವನ್ನು ಶಿಲಾಶಾಸನಗಳು ಹೇಳಿವೆ. ಆ ವೇಳೆಗಾಗಲೇ ನಾಗಾವಿ ಮಹಾ ಅಗ್ರಹಾರವಾಗಿತ್ತು ಅನ್ನುವುದು ಸಂಶೋಧಕರ ಅಭಿಪ್ರಾಯ. ರಾಷ್ಟ್ರಕೂಟರ ಕಾಲದ ಕ್ರಿಸ್ತಶಕ 969ರ ನಿತ್ಯವರ್ಷ ದೇವನ ಒಂದು ಶಾಸನದ ಪ್ರಕಾರ ರಾಮೇಶ್ವರ ದೇವಾಲಯದ ಜೊತೆಗೆ ಇದ್ದ ಸತ್ರ ಮತ್ತು ವಿದ್ಯಾ ಕೇಂದ್ರಕ್ಕಾಗಿ ಜಮೀನು ದಾನ ಮಾಡಲಾಗಿತ್ತಂತೆ. ಆ ಕಾಲದಲ್ಲೇ ಅದು ವ್ಯವಸ್ಥಿತವಾದ ಅಗ್ರಹಾರ ಕೇಂದ್ರವಾಗಿತ್ತು ಎಂಬುದು ಕ್ರಿಸ್ತಶಕ 1058ರ ಒಂದು ಶಾಸನದಲ್ಲಿರುವ ಚತುರ್ವೇದ ಪಾರಾವಾರ ಪರಾಗಮರೆನಿಸಿದ ನಾಲ್ಕೂರ್ವರ್ ವಿಪ್ರೋಕ್ತಮರ್ಗೆ ಭರಣಂಗೈಯ ಲಭಿನವ ಬ್ರಹ್ಮಲೋಕಮಿದೆಂಬನ್ನು ನೆಗಟಿವೆತ್ತ ಸಕಳ ವಸುಮತಿ ತಳಕ್ಕೆ ತಲೆಯೆದೆನಿಸಿ ನೆಗಟ್ಟಿ ಕುಂತಳ ಮಹೀತಳಕ್ಕೆ ತಿಳಕಮಪ್ಪಂದಿರ್ದ ಮಹಾಗ್ರಹಾರ ನಾಗಾವಿ ಎಂಬ ಸಾಲುಗಳಿಂದ ತಿಳಿದು ಬರುತ್ತದೆ. ಕ್ರಿಸ್ತಶಕ 993ರ ಇನ್ನೊಂದು ಶಾಸನದಲ್ಲಿ ಹೈಹಯ ವಂಶದ ಮಹಾಮಂಡಲೇಶ್ವರ ಶಿರಸರನ್ನು ನಾಗವಾಪಿಯಲ್ಲಿ ಜ್ಞಾನದಾನ ಅಖಂಡವಾಗಿ ಅವ್ಯಾಹತವಾಗಿ ನಡೆಯಲಿ ಎಂದು ಸಾಕಷ್ಟು ಭೂಮಿ ಸೀಮೆಗಳನ್ನು ದತ್ತಿಕೊಟ್ಟಿದ್ದ ವಿಷಯ ಉಲ್ಲೇಖವಾಗಿದೆ. 60 ಕಂಬಗಳ ನಾಗಾವಿಯ ಪ್ರಾಚೀನ ಘಟಿಕಾಲಯ ಈಗಲೂ ಅಚ್ಚುಕಟ್ಟಾಗಿದೆ. ಆದರೆ ಇದೊಂದು ವಿಶ್ವವಿದ್ಯಾಲಯವಾಗಿತ್ತು ಅನ್ನುವ ಕುರುಹುಗಳೂ ಇಲ್ಲದ ಹಾಗೆ ಈಗ ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಾಲಯವಾಗಿದೆ. ಇದನ್ನು ಮಧುಸೂದನ ದೇವಾಲಯ ಅಂತಲೂ ಕರೆಯುತ್ತಾರೆ. ವಿಶಾಲವಾದ ಅಂಗಳವಿದೆ. ಅಂಗಳದ ಮಧ್ಯಭಾಗದಲ್ಲಿ ದಾನ ಶಾಸನದ ಕಂಬವಿದೆ. ಪ್ರವೇಶ ದ್ವಾರದ ಬಾಗಿಲುವಾಡದಲ್ಲಿ ದ್ವಾರಪಾಲಕರು ಮತ್ತು ಚಾಮರಧಾರಿ ಶಿಲ್ಪಗಳಿದ್ದರೆ ಮಂಟಪದ ಕಂಬಗಳಲ್ಲಿ ವೈವಿಧ್ಯಮಯ ವಿನ್ಯಾಸಗಳಿವೆ. ಮಂಟಪದ ಮಧ್ಯದ ಅಂಕಣದ ಮೇಲ್ಛಾವಣಿ ಕಿಂಡಿಯಿಂದ ಮಂಟಪದಲ್ಲಿ ಆಹ್ಲಾದಕರ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ. ಮಂಟಪಕ್ಕೆ ಹೊಂದಿಕೊಂಡಂತೆ ಅಂತರಾಳ ಮತ್ತು ಗರ್ಭಗುಡಿಗಳಿವೆ. ಗರ್ಭಗುಡಿಗಳಲ್ಲಿ ತ್ರೈಪುರುಷ ದೇವತೆಗಳನ್ನು ಸ್ಥಾಪಿಸಿದ್ದರೂ ಈಗ ಅವುಗಳು ಕಾಣುತ್ತಿಲ್ಲ. ಘಟಿಕಾಲಯದ ಹಿಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ನಂದೀಶ್ವರ ಗುಡಿ, ರಾಮತೀರ್ಥ, ಬಸವಣ್ಣ ದೇವಾಲಯ, ರಾಮೇಶ್ವರ, ಲಕ್ಷ್ಮಣೇಶ್ವರ ದೇವಾಲಯಗಳಿವೆ. ನಂದೀಶ್ವರ ದೇವಾಲಯದ ಒಳಗಡೆ 5 ಹೆಡೆಗಳುಳ್ಳ ನಾಗದೇವತೆಯ ಶಿಲ್ಪವಿದೆ.
ತನ್ನ ಉಚ್ಛ್ರಾಯ ಕಾಲದಲ್ಲಿ ಇದು ಒಂದು ಸನ್ನಿವಾಸ ವಿಶ್ವವಿದ್ಯಾಲಯವಾಗಿತ್ತು. ಅಂದರೆ ಈಗಿನ ಭಾಷೆಯಲ್ಲಿ ವಸತಿ ಶಾಲೆ. ನಾಗಾವಿ ಬಳ್ಳಿಗಾವೆ ಶಾಸನಗಳಲ್ಲಿರುವ ಉಲ್ಲೇಖಗಳ ಪ್ರಕಾರ ಇದು ಕೇವಲ ಧಾರ್ಮಿಕ ಸಾಹಿತ್ಯದ ಅಧ್ಯಯನಗಳಿಗಷ್ಟೇ ಸೀಮಿತವಾಗಿರದೆ ಇನ್ನೂ ಅನೇಕ ಶಾಸ್ತ್ರಗಳ ಅಭ್ಯಾಸವೂ ಇಲ್ಲಿ ನಡೆಯುತ್ತಿತ್ತು. ಪ್ರಾಚೀನ ಭಾರತೀಯ ಪ್ರೌಢವಿದ್ಯೆಯ ಮಹತ್ವದ ಶಾಖೆಗಳೆಲ್ಲವನ್ನೂ ಇಲ್ಲಿ ಬೋಧಿಸುತ್ತಿದ್ದರು. ಅಧ್ಯಾತ್ಮ, ತತ್ವಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತ, ತರ್ಕಶಾಸ್ತ್ರ, ವೇದಾಧ್ಯಯನ, ವ್ಯಾಕರಣ, ಮೀಮಾಂಸೆ, ಯುದ್ಧಕಲೆ, ಪಾಕಶಾಸ್ತ್ರ, ಶಿಲ್ಪಕಲೆ ಸೇರಿದಂತೆ ಅದೆಷ್ಟೊಂದು ವಿಷಯಗಳನ್ನು ಕಲಿಸಲಾಗುತ್ತಿತ್ತು ಇಲ್ಲಿ. ಅಲ್ಲಿಯ ವಿವಿಧ ವಾಹ್ಮಯ ಶಾಖೆ, ಅದನ್ನು ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ, ಕಲಿಸುವ ಉಪಾಧ್ಯಾಯರು ಇತ್ಯಾದಿ ವಿವರಗಳು ಕ್ರಿಸ್ತಶಕ 1058ರ ಒಂದು ಶಾಸನದಲ್ಲಿ ಸ್ಪಷ್ಟವಾಗಿವೆ. ಅದರ ಪ್ರಕಾರ ಈ ಘಟಿಕಾಲಯದಲ್ಲಿ ವೇದಗಳನ್ನು ಅಧ್ಯಯನ ಮಾಡುವ 200 ವಿದ್ಯಾರ್ಥಿಗಳು, ಶಾಸ್ತ್ರವನ್ನು ಅಭ್ಯಸಿಸುವ 50 ವಿದ್ಯಾರ್ಥಿಗಳು, ವೇದಗಳನ್ನು ಕಲಿಸುವ 3 ಅಧ್ಯಾಪಕರು, ಭಟ್ಟದರ್ಶನ ನ್ಯಾಸಗಳಂತಹ ಶಾಸ್ತ್ರಗಳಲ್ಲಿ ಮನ್ನಣೆ ಪಡೆದ ಒಬ್ಬೊಬ್ಬ ಅಧ್ಯಾಪಕರು, ಗ್ರಂಥಪಾಲಕ, ಸಮಯದ ಲೆಕ್ಕವಿಟ್ಟುಕೊಳ್ಳುವ ಘಟಿಕೆ ಪ್ರಹಾರಿಗಳು ಮುಂತಾದ ಅನೇಕರಿರುತ್ತಿದ್ದರು. ಅವರ ಜೀವನೋಪಾಯಕ್ಕಾಗಿ ಅವರವರ ಅರ್ಹತೆಗನುಗುಣವಾಗಿ ವಿವಿಧ ಅಳತೆಯ ಕೃಷಿ ಭೂಮಿಯನ್ನು ಸಂಭಾವನೆಯಾಗಿ ನೀಡಲಾಗುತ್ತಿತ್ತು. ಕ್ರಿಸ್ತಶಕ 1058ರ ಶಾಸನದಲ್ಲಿಯ ವಿವರಗಳನ್ನು ಗಮನಿಸಿ ಇತ್ತೀಚಿನ ತನಕ ನಾಗಾವಿಯು ಕೇವಲ ಒಂದು ಘಟಿಕಾಲಯವಾಗಿತ್ತು ಎಂಬುದನ್ನು ಮಾತ್ರ ಗಮನಿಸಲಾಗಿತ್ತು. ಆದರೆ ಆಮೇಲೆ ದೊರೆತ ಕಲ್ಯಾಣಿ ಚಾಲುಕ್ಯರ ಕಾಲದ ಕ್ರಿಸ್ತಶಕ 1068 ಮತ್ತು 1085ರ 2 ಶಾಸನಗಳಲ್ಲಿ ಈ ವಿದ್ಯಾಸಂಸ್ಥೆಯ ವ್ಯಾಪ್ತಿ ಮತ್ತಿತರ ಮಹತ್ವದ ಸಾಂಸ್ಕೃತಿಕ ಅಂಶಗಳು ಬೆಳಕಿಗೆ ಬಂದವು. ಈ ಶಾಸನಗಳ ಪ್ರಕಾರ ನಾಗಾವಿಯ ಮಧುಸೂದನ ದೇವಾಲಯವು ಕೇವಲ ಘಟಿಕಾಲಯ ಮಾತ್ರವಾಗಿರದೆ ಆ ಕಾಲದಲ್ಲಿ ಒಂದು ಮಹತ್ತರ ಸಾಮಾಜಿಕ ಸಂಸ್ಥೆಯಾಗಿಯೂ ಪ್ರಮುಖ ಪಾತ್ರ ವಹಿಸಿತ್ತು. ಕ್ರಿಸ್ತಶಕ 1058ರ ಕಾಲಕ್ಕೆ ಉನ್ನತ ಶಿಕ್ಷಣದ ಕಲಿಕೆಗೆ ಆಗಾರವಾಗಿದ್ದ ನಾಗಾವಿ ಆಮೇಲೆ ಕ್ರಿಸ್ತಶಕ 1085ರ ಹೊತ್ತಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಅವಕಾಶ ಕಲ್ಪಿಸಿಕೊಟ್ಟು ಲಲಿತ ಕಲೆಗಳ ನೆಲವೀಡೂ ಆಗಿತ್ತು. ಇಲ್ಲಿ ವಿದ್ಯೆಗೆ ಹಾಗೂ ಲಲಿತ ಕಲೆಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಡೆಯುವುದಕ್ಕೆ ಮಧುಸೂದನ ದೇವಾಲಯವನ್ನು ನಿರ್ಮಿಸಿದ ಕಲ್ಯಾಣಿ ಚಾಲುಕ್ಯ ದೊರೆ ತ್ರೈಲೋಕಮಲ್ಲ ಅಹಮಲ್ಲ ಸೋಮೇಶ್ವರನ ದಂಡನಾಯಕನಾದ ಕಾಳಿದಾಸ ದಂಡನಾಯಕ, ನಂತರ ತ್ರಿಭುವನಮಲ್ಲನ ಮಹಾಸಾಮಂತ ಕನ್ನಡ ಸಂಧಿ ವಿಗ್ರಹಿ ಕಡಿತ ವೇರ್ಗಡೆ ದಂಡನಾಯಕ ಮಧುಪರಸ ಮತ್ತು ಅಹಿಹಯ ವಂಶದ ಲೋಕರಸ ಮಹಾಮಂಡಲೇಶ್ವರ ಮುಂತಾದವರು ನೀಡಿದ ದತ್ತಿಗಳು ಬಹು ಮುಖ್ಯ ಕಾರಣ. ನಾಗಾವಿ ಅಗ್ರಹಾರದ 400 ಮಹಾಜನಗಳು ಆ ಕಾಲದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಪಡೆದಿದ್ದು, ಯಾವುದೇ ಅರಸ, ಮಾಂಡಳಿಕ ಅಥವಾ ದಂಡನಾಯಕರು ನಾಗಾವಿಯ ಯಾವುದೇ ದೇವಾಲಯಗಳಿಗೆ ದತ್ತಿಗಳನ್ನು ಬಿಡುವುದಿದ್ದರೂ ಅದನ್ನು ಇವರ ಸಮ್ಮುಖದಲ್ಲಿಯೇ ಮಾಡಬೇಕಿತ್ತು. ಇಲ್ಲಿ ದೊರೆತಿರುವ ಕೆಲವೊಂದು ಅವಶೇಷಗಳಿಂದ ಈ ಅಗ್ರಹಾರ ಘಟಿಕಾಲಯವಾಗುವುದಕ್ಕಿಂತಲೂ ಮೊದಲು ಜೈನ ಮತದ ತಾಣವೂ ಆಗಿತ್ತು ಅನ್ನುವುದು ತಿಳಿದು ಬಂದಿದೆ. ನಾಗಾವಿಯ ಈಗಿನ ಮಧುಸೂದನ ದೇವಾಲಯದ ಹಿಂಬದಿಯ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಪಾಳು ಬಿದ್ದ ಕಟ್ಟಡಗಳ ಅವಶೇಷಗಳು ಎಲ್ಲಾ ಕಡೆ ಹರಡಿದ್ದು, ಆ ಅವಶೇಷಗಳನ್ನು ಕೆದಕಿ ಪರಿಶೀಲಿಸಿದಾಗ ಜೈನ ತೀರ್ಥಂಕರ ವಿಗ್ರಹ ಹಾಗೂ ಇನ್ನಿತರ ಕುರುಹುಗಳು ಕಂಡುಬಂದಿವೆ. ಈ ಪಾಳು ಬಿದ್ದ ಜಿನಾಲಯದಲ್ಲಿ ತೀರ್ಥಂಕರ ಶಿಲ್ಪಗಳ ಕಿರುಗಾತ್ರದ ಕಂಬವಿದೆ. 5 ಹೆಡೆಗಳುಳ್ಳ ನಾಗದೇವತೆಯ ಶಿಲ್ಪವಿದೆ. ಆದಿಲ್ ಶಾಹಿ ಮತ್ತು ಬಹುಮನಿ ಸುಲ್ತಾನರ ಕಾಲದಲ್ಲಿ ಈ ಘಟಿಕಾಲಯವು ಅವರ ಕೈವಶವಾಗಿ ಬಹುತೇಕ ಕಟ್ಟಡಗಳು ಇಸ್ಲಾಮೀಕರಣದ ಸ್ವರೂಪ ಪಡೆದುಕೊಂಡಿವೆ. ಕಂಬಗಳು ರಾಷ್ಟ್ರಕೂಟದ ಕತೆ ಹೇಳಿದರೆ, ಮಿನಾರುಗಳು ಇಸ್ಲಾಮೀಕರಣದ ವ್ಯಥೆ ಬಿಚ್ಚಿಡುತ್ತವೆ. ಅದಕ್ಕೆ ಸಾಕ್ಷಿ ಹೀಗೆ ಜುಮ್ಮಾ ಮಸೀದಿಯಾಗಿ ಪರಿವರ್ತನೆಯಾಗಿರುವ ಈ ಕಟ್ಟಡ. ರಾಮತೀರ್ಥ ಬಾವಿಯ ಹತ್ತಿರ ಇರುವ ಇನ್ನೊಂದು ಮಸೀದಿ ಹಳೆಯ ದೇಗುಲಗಳ ಕಂಬಗಳನ್ನು ಬಾಗಿಲುಗಳನ್ನು ಬಳಸಿಕೊಂಡು ನಿರ್ಮಿತವಾದ ಕಟ್ಟಡ.
ದೂರದಿಂದ ನೋಡಿದರೆ ಇಲ್ಲಿಯ ಎಲ್ಲಾ ಕಟ್ಟಡಗಳ ಮೇಲ್ಭಾಗವು ಗೊಮ್ಮಟ ಹಾಗೂ ಮಿನಾರ್ಗಳನ್ನು ಹೊತ್ತುಕೊಂಡಿರುವಂತೆ ತೋರಿಬರುವುದರಿಂದ ಇವೆಲ್ಲವೂ ಇಸ್ಲಾಮಿಕ್ ಕಟ್ಟಡಗಳೇ ಅನ್ನಿಸಿಬಿಡುತ್ತವೆ. ಆದರೆ ಒಳಹೊಕ್ಕು ನೋಡಿದರೆ ದೇವಾಲಯ ಹಾಗೂ ಇನ್ನಿತರ ಹಿಂದೂ ವಾಸ್ತುಶೈಲಿಗಳು ಕೋರೈಸುತ್ತವೆ. ಬೌದ್ಧ ಕೇಂದ್ರ ಸನ್ನತಿ ಹಾಗೂ ರಾಷ್ಟ್ರಕೂಟರ ನೆಲವೀಡಾದ ಮಾಳಖೇಡ ಅಥವಾ ಮಾನ್ಯಖೇಟ ಇವುಗಳ ನಡುವೆ ಇರುವ ನಾಗಾವಿಗೆ ಸನ್ನತಿಗೆ ಕೊಟ್ಟ ಪ್ರಾಮುಖ್ಯತೆಯ ಅರ್ಧದಷ್ಟನ್ನಾದರೂ ರಾಜ್ಯ ಪುರಾತತ್ವ ಇಲಾಖೆಯವರಾಗಲಿ ಅಥವಾ ಕೇಂದ್ರ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರಾಗಲಿ ಕೊಟ್ಟಿದ್ದರೆ ಇವೆಲ್ಲವೂ ಈಗಿನ ಹೀನ ಸ್ಥಿತಿಗೆ ಖಂಡಿತ ತಲುಪುತ್ತಿರಲಿಲ್ಲ.